ಈಗಾಗಲೇ ತಮಗಳಿಗೆಲ್ಲ ಗೊತ್ತಿದೆ, ಈಡಿಗ ಸಮುದಾಯಕ್ಕೆ ಸೇರಿರುವ ಮಹಿಳೆಯಾದ ಶ್ರೀಮತಿ ನಮ್ಮ ಜ್ಯೋತಿ ಜನಾರ್ದನನ್ ಅವರನ್ನೇ ಕರ್ತವ್ಯವನ್ನು ನೆರವೇರಿಸುವ ಸಮಯದಲ್ಲಿ ಭದ್ರಾವತಿ ಶಾಸಕ ಶ್ರೀ ಸಂಕಮೇಶ್ ಅವರ ಸ್ವಪುತ್ರರು ಶ್ರೀ ಬಸವೇಶ್ ಅವರು ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಜೀವ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ಬೈದಿರೋದು ರಾಜ್ಯದ ಎಲ್ಲ ಮಾಧ್ಯಮಗಳಲ್ಲಿಯೂ ಕೂಡ ಪ್ರಸಾರವಾಗಿದೆ. ಈ ಅಮಾನವೀಯ ಘಟನೆಯನ್ನು ಇಡೀ ಕರ್ನಾಟಕ ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಸಮಾಜ ಇದನ್ನು ಸಂಪೂರ್ಣವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಒಬ್ಬ ಈಡಿಗ ಮಹಿಳಾ ಅಧಿಕಾರಿಯನ್ನು ನಾವೆಲ್ಲ ಹಿಂದುಳಿದ ವರ್ಗದವರು, ರಾಜ್ಯದ ಮೇಲ್ವರ್ಗದವರ ಕೈಯಲ್ಲಿ ನಾವು ಶೋಷಣೆಗೆ ಒಳಪಟ್ಟು ಎಲ್ಲಿಯೋ ಒಂದು ಕಡೆ ಒಂದಷ್ಟು ಜನ ಓದಿ ಮೇಲೆ ಬಂದ ಮೇಲೆ ಅವರು ನಿಷ್ಠಾವಂತರಾಗಿ ಕೆಲಸವನ್ನು ನೆರವೇರಿಸಬೇಕು ಅಂತಕ್ಕಂಥದ್ದು ಆ ಸಮಾಜದಿಂದ ಬಂದಿರತಕ್ಕಂಥದ್ದು ಪದ್ಧತಿ, ಅವರ ರಕ್ತದ ಗುಣ. ಅದು ಯಾವುದೋ ಭ್ರಷ್ಟಾಚಾರದ ಒಂದಕ್ಕೆ ಹೋಗತಕ್ಕಂಥವರಲ್ಲ. ಆದರೆ ಆ ಮಹಿಳೆಯನ್ನು ಜೀವ ಬೆದರಿಕೆ ಹಾಕುವುದು ಅಷ್ಟೇ ಅಲ್ಲ, ಬೈದದ್ದು ಅಷ್ಟೇ ಅಲ್ಲ, ಮರಳು ಗಾಡಿಯನ್ನೇ ಅವರ ಮೇಮೇಲೆ ಹತ್ತಿಸೋಕ್ಕನ್ನು ಹೋಗಿದ್ದಾರೆ. ಶ್ರೀಮತಿ ಜ್ಯೋತಿ ಅವರ ಮನೆ ಹೋಗಿದ್ದೆ ನಾನು. ಸುಮಾರು 1 ಗಂಟೆಗಳ ಕಾಲ ಅವರ ಜೊತೆ ಎಲ್ಲ ಮಾಹಿತಿಯನ್ನು ತಗೊಂಡಿದ್ದೀವಿ, ಅವರಿಗೆ ನೈತಿಕ ಬೆಂಬಲನ್ನು ಕೊಟ್ಟಿದ್ದೀವಿ. ಕೂಡಲೇ ನನ್ನ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಶ್ರೀಮತಿ ಸೋನಿಯಾ ಗಾಂಧಿಯವ್ರಿಗೂ ಪ್ರಿಯಾಂಕಾ ಗಾಂಧಿಯವ್ರಿಗೂ ಮನವಿ ಮಾಡತಕ್ಕಂಥದ್ದು, ಅವರು ಸಮಾಜಕ್ಕೆ ಸೇರಿದೊಂದು ಭಾಗ. ಆದರೆ ಈ ದೇಶದ ಒಬ್ಬ ಮಹಿಳೆ, ಆ ಮಹಿಳೆಯ ಮೇಲೆ ಈ ರೀತಿಯಲ್ಲಿ ನೀವು ಅವರ ಅವಾಚ್ಯ ಶಬ್ದಗಳಿಂದ ವರ್ತಿಸಿದ ಶಾಸಕನ ಮಗನನ್ನು ಇವತ್ತುವರೆಗೂ ಬಂಧಿಸಿರಲಿಲ್ಲ. FIR ಅಲ್ಲಿ ಅಧಿಕಾರಿ ಕಂಪ್ಲೇಂಟ್ ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ರಾಜ್ಯದಲ್ಲಿ ಬೇರೆ ಬೇರೆ ಪ್ರಕರಣದಲ್ಲಿ ನೀವು ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿ ಹೊರಗೆ ಹಾಕಿರತಕ್ಕಂಥ ಸಾಕಷ್ಟು ಘಟನೆಗಳಿದ್ದಾವೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಸಿಟಿ ರವಿದ ನಾವು ನೋಡಿದ್ದೀವಿ. ಭಾಳ ಒಳ್ಳೆಯದು, ಮಹಿಳೆಯನ್ನು ಯಾರು ನಿಂದಿಸಿದ್ರೂ ಕೂಡ ಆಗಬೇಕು, ಯಾರು ಮಾತಾಡಿದ್ರು ಹೊರಗೆ ಹಾಕಬೇಕು, ಅವರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕು. ಅದು ಪಕ್ಷ ಇಲ್ಲಿ ಇಲ್ಲ, ನಮಗೂ ತಾಯಿ ಇದೆ, ಅಕ್ಕ ಇದೆ, ಹೆಣ್ಣುಮಕ್ಕಳಿದ್ದೇವೆ. ಭಾರತ ಮಾತಾ, ಈ ದೇಶದಲ್ಲಿ ನಾವು ಭಾರತ ಮಾತೆಯನ್ನೇ ಪೂಜೆ ಮಾಡುತ್ತೇವೆ, ಭಾರತವನ್ನೇ ತಾಯಿ ಸ್ವರೂಪದಲ್ಲಿ ನೋಡುತ್ತೇವೆ. ಆದ್ದರಿಂದ ಸಂಕಮೇಶನ ಮಗನನ್ನೇ ಬಸವೇಶನೇ ಕೂಡಲೇ ಬಂಧಿಸಬೇಕು, ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು. ಅಷ್ಟೇ ಅಲ್ಲ, ನೈತಿಕ ಹೊಣೆ ಹೊತ್ತಿ ಸಂಗಮೇಶ್ ಅವರೂ ಕೂಡ ಅವರ ಚೇರ್ಮನ್ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು. ಯಾವುದೋ ನಿಗಮಕ್ಕೆ ಅಧ್ಯಕ್ಷರಿದ್ದಾರೆ ಅವರು. ಅದೇ ರೀತಿಯಲ್ಲಿ MLA ಸ್ಥಾನಕ್ಕೂ ಕೂಡ ರಾಜೀನಾಮೆ ನೀಡಬೇಕಾದ ಅವಶ್ಯಕತೆ ಇದೆ. ಅಪ್ಪ ಹೇಳ್ತಾರೆ, ಇಲ್ಲ ನಾನು ಮಾತಾಡಿಲ್ಲ ಅಂದರೆ ನನ್ನ ಮಗನಿಗೆ ಕೇಳಿದೆ, ಮಗನ ಇಲ್ಲ ಅಂತ ಹೇಳಿದೆ ಅಂತ ಹೇಳ್ತಾರೆ. ಹಾಗಾಗಿ ಕ್ಲೀನ್ ಸರ್ಟಿಫಿಕೇಟ್ ಕೊಟ್ಟು ಬಿ ರಿಪೋರ್ಟ್ ಅಪ್ಪನ ಕೊಟ್ಟಾನೆ. ಭದ್ರಾವತಿ ಸ್ವತಂತ್ರ ಇಂಡಿಪೆಂಡೆಂಟ್ ರಿಪಬ್ಲಿಕ್ ಅಲ್ಲ, ಕರ್ನಾಟಕದ ಭಾರತದ ಸಂವಿಧಾನದ ಒಳಗಡೆ ಇರತಕ್ಕಂಥದ್ದು. ಹಾಗಾಗಿ 2 ಕ್ರಮ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಮಾತೆತ್ತಿದರೆ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಬಗ್ಗೆ ಬಹಳ ಕಾಳಜಿಯನ್ನು ಹೊಂದಿದ್ದೀರಿ. ಆದರೆ ಇದೇ ರೀತಿ ಒಂದು ಮಹಿಳೆಗೆ ಅನ್ಯಾಯ ಆದಾಗ ಯಾಕೆ ಆ್ಯಕ್ಷನ್ ತೆಗೆದುಕೊಳ್ಳುತ್ತಾ ಇಲ್ಲ? ಅದಕ್ಕೆ ನಾನು ಹೇಳ್ತಾ ಇರೋದು, ಪ್ರತಿಯೊಂದು ಹಿಂದುಳಿದ ವರ್ಗಗಳ ಅಧಿಕಾರಿಗಳ ಮೇಲೆ, ಹಿಂದುಳಿದ ಸಮುದಾಯಕ್ಕೆ ಸೇರಿರುವ ಅಧಿಕಾರಿಗಳ ಮೇಲೆ ಆಯಾಯ ಇಲಾಖೆಯ ಮೇಲ್ವರ್ಗದವರು, ಅವರ ಸೀನಿಯರ್ ಅಧಿಕಾರಿಗಳು ಮೇಲ್ವರ್ಗದವರು ಜೊತೆ ಮೇಲ್ವರ್ಗದ ರಾಜಕಾರಣಿಗಳು ಕೂಡ ಸೇರಿಕೊಂಡು ಈ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಮಾಡಿ ಬಂದಿರತಕ್ಕಂಥ ನಿರಂತರವಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ಅಂದಿ ಆಡಬೇಕಾಗತ್ತೆ. ನೀವು ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಗಳಿಗೆ ಏನೇನೋ ರಕ್ಷಣೆ ಕೊಡ್ತೀರಿ, ಸುರಕ್ಷೆ, ಮಹಿಳಾಶ್ರೀ, ಆಶ್ರೀ, ಈ ಶ್ರೀ ಅಂತ ಹೇಳಿ, ಇಲ್ಲಿಕ್ಕೆ ಮಹಿಳೆಗೆ ಅಪಮಾನಶ್ರೀಯೂ ಕೂಡ ನೀವು ಕೊಡ್ತಾ ಇದ್ದೀರಿ, ಅಪಮಾನ ಮಾಡ್ತಾ ಇದ್ದೀರಿ ಅವರನ್ನೇ. ಸಂಕಮೇಶನ ಮಗನನ್ನೇ ಹೊರಗೆ ಹಾಕಬೇಕು. ನಾವು ಈಡಿಗರೇನು ಸತ್ತಿಲ್ಲ ಇಲ್ಲಿ. ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈಡಿಗ ಸಮುದಾಯಕ್ಕೆ ಸೇರಿರುವ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಸರ್ಕಾರಿ ನೌಕರಿ, ಯಾವುದೋ ಇಲಾಖೆಗೆ ಸಂಬಂಧಪಟ್ಟ ನಮ್ಮ ಸಮುದಾಯದವ್ರನ್ನ ಸಂಪೂರ್ಣ ಮೂಲೆ ಗ್ರೂಪ್ ಮಾಡಿರ್ತಕ್ಕಂಥದ್ದು ಈ ಸರ್ಕಾರಲ್ಲಿ. SP ಇದ್ದವರು, DYS ಇರೋರು, ಅವ್ರನ್ನೆಲ್ಲ ತೆಗೆದು ಯಾವುದ್ಯಾವುದೋ ಮೂಲೆಯಲ್ಲಿ ಹಾಕಿಬಿಟ್ಟಿದ್ದಾರೆ. ಎಲ್ಲ ರಾಜ್ಯದ 2 ಸಮಾಜವನ್ನು ಹಂಚಿಕೊಂಡ್ಬಿಟ್ಟಿದ್ದಾರೆ. ಅದು ಯಾವುದೊಂದು ನಾನು ಹೇಳುವುದಿಲ್ಲ, ನಿಮಗೆಲ್ಲ ಗೊತ್ತಿರಬಹುದು. ಹಾಗಾಗಿ ನಮ್ಮ ಸಮುದಾಯದ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ, ನಿಮ್ಮ ಸರ್ಕಾರದಲ್ಲಿ ಹಾಗೆ ಅಂದರೆ ಈ ರಾಜ್ಯ ಸರ್ಕಾರದಲ್ಲಿ ನಿಷ್ಠಾವಂತವಾಗಿ ಕೆಲಸ ಮಾಡಬಾರದಾ?
ಎಲ್ಲರೂ ಭ್ರಷ್ಟರೇ ಆಗಬೇಕಾಗುತ್ತಾ? ಹಾಗೆ ಅಂದರೆ ಆದ್ದರಿಂದ ಶ್ರೀಮತಿ ಜ್ಯೋತಿ ಅವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು. ಅದನ್ನ ಜೊತೆ ಮುಂದಿನ ದಿನಗಳಲ್ಲಿ ಅವರ ಇಲಾಖೆಯಲ್ಲಿ ಇದೇನ ಕಂಪ್ಲೇಂಟ್ ಕೊಟ್ಟೆ, ಅದು ಕೊಟ್ಟ, ಇದು ಕೊಟ್ಟ ಅಂತ ಹೇಳಿ ಅವರಿಗೆ ಏನಾದರೂ ಕಿರಿಕಿರಿ ಡಿಪಾರ್ಟ್ಮೆಂಟ್ ಇಲ್ಲಿ ಕೊಟ್ಟ ಅಂದರೆ ರಾಜ್ಯದ ಈಡಿಗ ಸಮಾಜ ಸುಮ್ಮನೆ ಇರುವುದಿಲ್ಲ. ಈ ಜಿಲ್ಲೆ ಇರತಕ್ಕಂಥ ನಮ್ಮ ಈಡಿಗ ಸಮುದಾಯದಿಂದ ಮೆಜಾರಿಟಿ ವೋಟ್ಗಳಿಂದ ಗೆದ್ದು ಬಂದಿರತಕ್ಕಂಥ ಎಲ್ಲರಿಗೂ ನಾನು ನಮ್ಮ ಸಮುದಾಯದವರು ಕೇಳ್ತಾ ಇದ್ದೀನಿ, ನೀವು ಪಕ್ಷ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡದೆ ಇದನ್ನು ವಿರೋಧಿಸಲಿಲ್ಲ ಅಂದರೆ ನೀವು ಕೂಡ ಸಮುದಾಯಕ್ಕೆ ಮಾಡುವ ಅನ್ಯಾಯ. 81 ಲಕ್ಷಕ್ಕೆ ತಕ್ಕ ಗೆದ್ದು ನೀವು ವಿಧಾನಸಭೆಗೆ ನಿಮ್ಮನ್ನು ಕಳಿಸಿದರೆ ಈ ಸಮುದಾಯ ಆ ಕ್ಷೇತ್ರದ ಜನಾಂಗದ ಸ್ವಾಭಿಮಾನ ಎತ್ತಿ ಹಿಡಿಯಬೇಕು. ಜೊತೆ ಈ ಸಮುದಾಯದ ಸ್ವಾಭಿಮಾನವು ಕೂಡ ಎತ್ತಿ ಹಿಡಿಯುವುದಕ್ಕೆ ನಿಮಗೆ ಜವಾಬ್ದಾರಿ ಇದೆ. ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಇದು ನೋಡಿದೆ ನಾನು, ಒಂದು ಸ್ಟೇಟ್ಮೆಂಟ್ ನೋಡಿ, 2 ಜನ ಅರೆಸ್ಟ್ ಮಾಡಿದ್ದೀವಿ. ಮುಂದೆ ನಾನು ಹಾಗೆ ಅಲ್ಲ ಮಿಸ್ಟರ್ ಮಧುವರೇ, ನೀವು ಜಿಲ್ಲಾ ಉಸ್ತುವಾರಿ ಸಚಿವ, ನೀವು ಜವಾಬ್ದಾರಿ, ಯು ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ. ನೀವು ಯಾರಿಗೆ ಕಾರಣವಾಗಿದ್ದಾರೆ, FSIL ರಿಪೋರ್ಟ್ ಒಂದೇ ದಿನಕ್ಕೆ ಬರ್ಬೋದು, ಏನು ದೊಡ್ಡ ವಿಷಯ ಏನೂ ಅಲ್ಲ, ಅದು ನಿಮಗೆಲ್ಲ ಗೊತ್ತಿದೆ, ಎಲ್ಲರಿಗೂ ಎಲ್ಲ ಗೊತ್ತಿದೆ. ಆದ್ದರಿಂದ ಸಂಕಮೇಶನ ಮಗ ಈ ಭೂಮಿ ಎಲ್ಲಿದ್ದರೂ ಕೂಡ ಅವನ್ನೇ ಒದ್ದೊಳಗೆ ಹಾಕೋದಕ್ಕೆ ನೀವು ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗುತ್ತೆ ಅಂತಕ್ಕಂಥದ್ದು ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಮಾನ್ಯ ಬೇಳೂರು ಗೋಪಾಲಕೃಷ್ಣನವರೇ, ಹರ್ತಾಳ್ ಹಾಲಪ್ಪನವರೇ, ಮಧು ಬಂಗಾರಪ್ಪನವರೇ, ಕುಮಾರ್ ಬಂಗಾರಪ್ಪನವರೇ, ತಾವೆಲ್ಲರೂ ದೊಡ್ಡ ಜವಾಬ್ದಾರಿ ಇದೆ. ಈ ನಾವೇನು ನಮ್ಮ ಕಾನೂನು ಕ್ರಮವನ್ನೇ ಬೇಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಮೆಜಾರಿಟಿಯಲ್ಲಿ ಸಮಾಜ ಇದೆ, ಸಮುದಾಯದ ಸ್ವಾಭಿಮಾನ ಎತ್ತಿ ಹಿಡಿಯಬೇಕಾಗತ್ತೆ. ಒಬ್ಬ ಸಮುದಾಯದ ಮಹಿಳೆ, ಅವರ ಮನೆ ಹೋಗಿ ಬಂದೆ ನಾನು, ಭಾಳ ಸಣ್ಣ ಮನೆ, ಒಬ್ಬ ಭ್ರಷ್ಟ ಅಧಿಕಾರಿ ಆಗಿದ್ದರೆ ಅಂದರೆ ಈ ಥರ ಆಗ್ತಿತ್ತ? ಯಾವುದೂ ಆಗ್ತಿದ್ದಿಲ್ಲ. ಇದಕ್ಕೆ ನಾವು ಒಪ್ಪೋದಿಲ್ಲ. ರಾಜ್ಯ ಸರ್ಕಾರ ಕೂಡಲೇ ಇದಕ್ಕೆ ಗಮನ ಕೊಡಬೇಕು. ನೀವು ಬೇರೆ ಬೇರೆ ಕೇಸುಗಳಲ್ಲಿಯೂ ಬೇರೆ ಬೇರೆ ಕಡೆ ಯಾವ ರೀತಿಯಲ್ಲಿ ಕಾಳಜಿ ತೋರಿಸ್ತಿರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಮಹಿಳಾ ಆಯೋಗ ಏನು ಮಾಡ್ತಾ ಇದೆ? ರಾಜ್ಯದ ಮಹಿಳಾ ಆಯೋಗ ಶ್ರೀಮತಿ ನಾಗಲಕ್ಷ್ಮೀಬಾಯಿ ಅಂತ ಕಾಣ್ತಾ, ಅವರ ಹೆಸರು ನನಗನ್ಸೋ ಪ್ರಕಾರ. ಯಾಕೆ ನೀವು ಝೊಮೊಟೊ ಕೇಸ್ ಮಾಡಬೇಕಿತ್ತಲ್ಲ, ಝೊಮೊಟೊ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡೋಂಗಿಲ್ಲ? ನೀವು ಬೇರೆ ಎಲ್ಲ ಮಾಡ್ತೀರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯದಲ್ಲಿ ಮಾಡ್ತೀರಿ. ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರು ಮೇಲ್ವರ್ಗದ ಮಹಿಳೆ ಆಗಿದ್ರಿಂದನ, ನಾವು ಹಿಂದುಳಿದ ವರ್ಗ ಆಗಿದ್ರಿಂದನ? ಹಿಂದುಳಿದ ವರ್ಗದ ಮಹಿಳೆಗೆ ಯಾವುದು ಸ್ವಾಭಿಮಾನ ಇಲ್ವಾ? ಅದಕ್ಕೆ ನನ್ನ ಬೇಡಿಕೆಗಳು, ಒಂದು ವೇಳೆ ಸಂಗಮೇಶನ ಮಗನ ಅರೆಸ್ಟ್ ಒದ್ದೊಳಗೆ ಹಾಕಿಲಿಲ್ಲ ಅಂದರೆ ಸ್ವಲ್ಪ ದಿನ ಕಾದು, ಇಲ್ಲವಾದರೆ ಕಾನೂನಾತ್ಮಕವಾದ ಹೋರಾಟ ಜೊತೆ ಭದ್ರಾವಧಿ ಚಲೋ ಕಾರ್ಯಕ್ರಮಕ್ಕೆ ಈಡಿಗ ಸಮುದಾಯ ನಾವು ನೇತೃತ್ವವನ್ನು ಕೊಡಬೇಕಾಗುತ್ತೆ. ಸ್ವಾಭಿಮಾನ